ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡಲಿರುವ ವಿಷಯವು ತುಂಬ ಮಹತ್ವದ್ದು. ಭಾರತ ಮೊದಲ ಬಾರಿಗೆ ತನ್ನ ಶಕ್ತಿಶಾಲಿ ಪ್ರಳಯ್ ಕ್ಷಿಪಣಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಸಿದ್ಧವಾಗುತ್ತಿದೆ. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ. ಭಾರತದ DRDO ಈಗ ಪ್ರಳಯ್ ಕ್ಷಿಪಣಿಯ ಒಂದು ಸ್ಪೆಷಲ್ ಎಕ್ಸ್ಪೋರ್ಟ್ ವರ್ಷನನ್ನು ತಯಾರಿಸುತ್ತಿದೆ ಮತ್ತು ಇದರ ರೇಂಜ್ 300 ಕಿಲೋಮೀಟರ್ಗೆ ಸೀಮಿತವಾಗಿರುತ್ತದೆ. ಇದು ಯಾರಿಗಾಗಿ? ಅರ್ಮೇನಿಯಾ ದೇಶಕ್ಕಾಗಿ. ನ್ಯೂ ದೆಲ್ಲಿ ಮತ್ತು ಯೆರೆವಾನ್ ನಡುವೆ ಮಾತುಕತೆ ಈಗ ತುಂಬ ಮುಂದುವರೆದಿದೆ. ಬೆಲೆ, ಪೇಮೆಂಟ್ ಟರ್ಮ್ಸ್ ಎಲ್ಲವನ್ನು ಎರಡು ದೇಶಗಳು ಸೇರಿ ಚರ್ಚೆ ಮಾಡುತ್ತಿವೆ. ಈಗ ನೀವು ಯೋಚಿಸ್ತೀರಿ, ಅರ್ಮೇನಿಯಾಗೆ ಯಾಕೆ ಪ್ರಳಯ್ ಕ್ಷಿಪಣಿ ಬೇಕು ಅಂತ. ಅದಕ್ಕೆ ಒಂದು ನೇರ ಕಾರಣ ಇದೆ ಸ್ನೇಹಿತರೆ. ಅರ್ಮೇನಿಯಾದ ನೆರೆಯ ದೇಶ ಅಜರ್ಬೈಜಾನ್ ಅವರ ಬಳಿ ಈಗಾಗಲೇ ಇಸ್ರೇಲ್ ತಯಾರಿಸಿದ ಲೋರಾ ಮಿಸೈಲ್ ಇದೆ. ಈ ಮಿಸೈಲ್ ಸುಮಾರು 400 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಲ್ಲದು. 400ರಿಂದ 600 ಕಿಲೋ ಪೇಲೋಡನ್ನು ಹೊತ್ತುಕೊಂಡು ಹೋಗಬಲ್ಲದು. ಇತ್ತೀಚಿನ ಯುದ್ಧಗಳಲ್ಲಿ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಹಾಗಾಗಿ ಅರ್ಮೇನಿಯಾ ಕೂಡ ಅಷ್ಟೇ ಶಕ್ತಿಯ ಇಲ್ಲ ಅದಕ್ಕಿಂತಲೂ ಉತ್ತಮವಾದ ಒಂದು ಪ್ರಿಸಿಷನ್ ಸ್ಟ್ರೈಕ್ ಕೇಪಬಿಲಿಟಿ ಬೇಕು ಅಂತ ಅಂದುಕೊಂಡಿದೆ. ಅಲ್ಲಿಗೆ ಪ್ರಳಯ್ ಎಂಟರ್ ಆಗುತ್ತಿದೆ. ಪ್ರಳಯ್ ಮಿಸೈಲ್ ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಚಲಿಸುತ್ತದೆ. ಇದರ ದಾರಿ ಟ್ರೆಜೆಕ್ಟರಿ ಸಾಮಾನ್ಯ ಮಿಸೈಲ್ನ ಹಾಗೆ ಸುತ್ತು ಬಳಸಿ ಹೋಗುವುದಿಲ್ಲ. ಇದು ತುಂಬ ಫ್ಲ್ಯಾಟ್ ಆದ ಕ್ವಾಸಿ ಬ್ಯಾಲಿಸ್ಟಿಕ್ ಪ್ಯಾತ್ನಲ್ಲಿ ಚಲಿಸುತ್ತದೆ. ಇದರ ಅರ್ಥ ಏನು ಅಂದರೆ ಶತ್ರುಗಳ ರೆಡಾರ್ಗೆ ಇದನ್ನು ಡಿಟೆಕ್ಟ್ ಮಾಡಲು ತುಂಬ ಕಡಿಮೆ ಸಮಯ ಸಿಗುತ್ತದೆ. ಅದರ ಮೇಲೆ ಹಾರಾಡುವಾಗ ಮಿಡ್ ಫ್ಲೈಟ್ನಲ್ಲೇ ಡೈರೆಕ್ಷನನ್ನು ಬದಲಾಯಿಸಿಕೊಳ್ಳಬಲ್ಲದು. ಇದರಿಂದ ಆಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಕೂಡ ಇದನ್ನು ಇಂಟರ್ಸೆಪ್ಟ್ ಮಾಡುವುದು ತುಂಬ ಕಷ್ಟ ಆಗುತ್ತದೆ. ಶತ್ರುವಿಗೆ ರಿಯಾಕ್ಟ್ ಮಾಡಲು ಸಮಯವೇ ಸಿಗುವುದಿಲ್ಲ. ಅಷ್ಟು ಡೇಂಜರಸ್. ಇನ್ನು ಎಕ್ಸ್ಪೋರ್ಟ್ ವರ್ಷನ್ನ ವಿಷಯಕ್ಕೆ ಬರೋಣ. 300 ಕಿಲೋಮೀಟರ್ ರೇಂಜ್ ಮತ್ತು 500 ಕಿಲೋ ಪೇಲೋಡ್. ಈ ಲಿಮಿಟ್ ಯಾಕೆ ಹಾಕ್ತಾ ಇದ್ದಾರೆ ಅಂತ ನೀವು ಕೇಳ್ತೀರಿ. ಇದು MTCR ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಎನ್ನುವ ಅಂತಾರಾಷ್ಟ್ರೀಯ ನಿಯಮಾವಳಿಗೆ ಅನುಗುಣವಾಗಿ ಭಾರತ ಈ ರೆಜಿಮ್ನ ಮೆಂಬರ್ ದೇಶ. ಹಾಗಾಗಿ ನಾವು ಮಿಸೈಲ್ಗಳನ್ನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಈ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಜೊತೆಗೆ ಭಾರತದ ಡೊಮೆಸ್ಟಿಕ್ SCOMET ರೆಗ್ಯುಲೇಷನ್ಸ್ಗಳು ಕೂಡ ಇದೆ. ಸೆನ್ಸಿಟಿವ್ ಮಿಲಿಟರಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುವಾಗ ಅದು ಕ್ಲಿಯರ್ ಆಗಬೇಕು. ಭಾರತ ರೆಸ್ಪಾನ್ಸಿಬಲ್ ಆರ್ಮ್ಸ್ ಎಕ್ಸ್ಪೋರ್ಟರ್ ಆಗಿ ತನ್ನ ಇಮೇಜನ್ನು ಉಳಿಸಿಕೊಳ್ಳುತ್ತಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್ಗಳನ್ನು ಕಟ್ಟಿಕೊಳ್ಳಲು ಇದು ತುಂಬ ಇಂಪಾರ್ಟೆಂಟ್. ಪ್ರಳಯ್ ಕ್ಷಿಪಣಿ ಒಂದು ಸಾಲಿಡ್ ಪ್ರೊಪೆಲೆಂಟ್ ರಾಕೆಟ್ ಮೋಟಾರ್ನಿಂದ ಚಲಿಸುತ್ತದೆ. ಇದರ ಟಾರ್ಗೆಟ್ ಏನು ಅಂದರೆ ಶತ್ರುಗಳ ಕಮ್ಯುನಿಕೇಷನ್ ಸೆಂಟರ್ಸ್, ಸಪ್ಲೈ ಡಿಪೋಟ್ಸ್ ಮತ್ತು ಫಾರ್ವರ್ಡ್ ಏರ್ಬೇಸ್ ತರಹದ ಮಹತ್ವದ ಗುರಿಗಳನ್ನು ನಾಶ ಮಾಡುವುದು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಇದು ಯುದ್ಧ ಭೂಮಿಯ ಮೇಲೆ ನಿರ್ಣಾಯಕ ಹೊಡೆತ ನೀಡಬಲ್ಲ ಒಂದು ಶಕ್ತಿಶಾಲಿ ಆಯುಧ. ಇನ್ನು ಈ ಡೀಲ್ ಯಶಸ್ವಿಯಾದರೆ ಏನಾಗುತ್ತದೆ? ಭಾರತ ಮೊದಲ ಬಾರಿಗೆ ಹೆವಿ ಡ್ಯೂಟಿ ಟ್ಯಾಕ್ಟಿಕಲ್ ಬ್ಯಾಟಲ್ ಫೀಲ್ಡ್ ಮಿಸೈಲನ್ನು ಎಕ್ಸ್ಪೋರ್ಟ್ ಮಾಡಿದ ದೇಶ ಅನಿಸಿಕೊಳ್ಳುತ್ತದೆ. ಇದು ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಒಂದು ಹಿಸ್ಟಾರಿಕ್ ಮೈಲ್ಸ್ಟೋನ್. ಅರ್ಮೇನಿಯಾ ಜೊತೆಗಿನ ಡಿಫೆನ್ಸ್ ರಿಲೇಷನ್ಶಿಪ್ ಕೂಡ ಹೊಸ ಎತ್ತರಕ್ಕೆ ಹೋಗುತ್ತದೆ. ಈಗಾಗಲೇ ಅರ್ಮೇನಿಯಾ ಪಿನಾಕಾ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ಸ್, ಸ್ವಾತಿ ವೆಪನ್ ಲೊಕೇಟಿಂಗ್ ರೆಡಾರ್ಸ್ ಮತ್ತು ಆಕಾಶ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಇವನ್ನೆಲ್ಲ ಭಾರತದಿಂದ ತರಿಸಿಕೊಂಡಿದೆ. ಪ್ರಳಯ್ ಬಂದರೆ ಈ ಸಂಬಂಧವು ಇನ್ನಷ್ಟು ಡೀಪ್ ಆಗಲಿದೆ. ಒಂದು ಫುಲ್ ಫ್ಲೆಡ್ಜೆಡ್
ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಆಗುತ್ತದೆ. ಸ್ನೇಹಿತರೆ, ಇದು ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವದ ರಂಗಭೂಮಿಯಲ್ಲಿ ಭಾರತದ ಹೆಜ್ಜೆ ಗುರುತು ಮೂಡಿಸುವ ಒಂದು ಮಹತ್ವದ ಹೆಜ್ಜೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.